ಸೊ ಅರ್ಧ ಕತ್ಲೆ ಅರ್ಧ ಬೆಳಕಿದ್ದಾಗ ಕಾಣಲ್ಲ. ನನಗೂ ಒಳ್ಳೆ ವಿಷನ್ ಕಾಣಬೇಕು ಮುಂದೆ. ಒಳ್ಳೆ ವಿಷನ್ ಇದ್ದಾಗೆ ತಾನೇ ನಾವು ಒಳ್ಳೆ ಕಡೆ ನೀಟಾಗಿ ಹೋಗೋಕ್ಕಾಗೋದು. ವಿಷನ್ ಸರಿ ಇಲ್ಲ ಅಂತಂದರೆ ಹಳ್ಳ ಕಾಣಲ್ಲ, ಹಳ್ಳದಲ್ಲಿ ಬೈಕ್ ಇಳಿಸ್ಬಿಡ್ತೀವಿ, ಹಂಸ ಕಾಣಲ್ಲ, ಹಂಸ ಹಾರಿಸ್ಬಿಡ್ತೀವಿ. ವಿಷನ್ ಚೆನ್ನಾಗಿದ್ದರೆ ಲೈಫು ಚೆನ್ನಾಗಿರುತ್ತೆ, ಗಾಡಿ ಓಡ್ಸೋಕ್ಕೂ ಚೆನ್ನಾಗಿರುತ್ತೆ. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಇಲ್ಲಿ ಸೂಪರ್ ಆಗಿದ್ದೀನಿ. ಸೊ ಇವಾಗ ಏನಪ್ಪ ವಿಷಯ ಅಂತಂದರೆ, ನಾನು ಗಾಡಿಗೆ ಫಾಗ್ ಲೈಟ್ ಫಿಕ್ಸ್ ಮಾಡಿಸ್ಬೇಕು, ಅದಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ನಾನು ಹೋಗ್ತಿರೋ ಶಾಪ್ ಬಂದು ಈಗ ಇರೋದು ಇಲಿಯಾಸ್ ನಗರಲ್ಲಿ. ಸೊ ನಮ್ಮ ಮನೆಯಿಂದ ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಆಗುತ್ತೆ. ನಾನು ಫಸ್ಟೇ ಹೋಗಿ ಕೇಳ್ಕೊಂಬಂದೆ ಫಿಟ್ಟಿಂಗ್ ಮಾಡಿಕೊಡ್ತೀರಾ ಬೈಕಿಗೆ ಅಂತ. ಅವ್ರು ತೊಗೊಂಬನ್ನಿ ಫಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಫಾಗ್ ಲೈಟ್ನ ಆಲ್ರೆಡಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೀನಿ, ಬಂದಿದೆ. ಈ ತೊಗೊಂಡೋಗಿ ಫಿಕ್ಸ್ ಮಾಡಿಸ್ಕೊಂಬಾರ್ದು ಅಷ್ಟೇ ಇರೋದು. ಸೊ ಗಾಡಿಗೆ ಫಾಗ್ ಲೈಟ್ ಏನಕ್ಕೆ ಹಾಕ್ಸ್ತಾ ಇದ್ದೀನಿ ಅಂತಂದರೆ, ಗಾಡಿಗೆ ವಿಷನ್ ತುಂಬ ಕಮ್ಮಿ ಇದೆ. ಕಂಪ್ನಿಯವ್ರು ಕೊಟ್ಟಿರೋ ಲೈಟಲ್ಲಿ ನಾವು ನೈಟ್ ಹೊತ್ತು ಗಾಡಿ ಓಡಿಸಿದ್ರೆ ತುಂಬ ತೊಂದರೆ ಆಗುತ್ತೆ. ಏನಕ್ಕೆ ಅಂದರೆ ವಿಷನ್ ಅಷ್ಟಿಲ್ಲ. ಸೊ ನಾನಿಲ್ಲೇ ಬೆಂಗಳೂರಲ್ಲೇ ಜಾಸ್ತಿ ಯೂಸ್ ಮಾಡೋದು, ಜಾಸ್ತಿ ರೈಡ್ಸ್ ಆಚೆ ಹೋಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಬೇಡ ಅನ್ನೋ ಸುಮ್ಮನೆ ಆಗೋಗಿದ್ದೆ. ಬಟ್ ಇವಾಗ ರೈಡ್ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಲೈಟ್ ಬೇಕೇ ಬೇಕು. ಕಂಪ್ನಿಯವ್ರು ಕೊಟ್ಟಿರೋದು ಅಷ್ಟು ಸಪೋರ್ಟ್ ಮಾಡಲ್ಲ, ಆ್ಯಕ್ಚುಲಿ ತುಂಬಾ ಕಮ್ಮಿ ಸಪೋರ್ಟ್ ಮಾಡುತ್ತೆ. ಎಕ್ಸ್ಟ್ರಾ ಹಾಕ್ಸಿದ್ರೆ ನಮ್ಗೆ ಎಕ್ಸ್ಟ್ರಾ ವಿಷನ್ ಇರುತ್ತೆ. ನೋಡಿ ಇವಾಗ ಫುಲ್ ಕತ್ಲೆ ಇದ್ರೆ ಲೈಟ್ ಕಾಣುತ್ತೆ. ಸೊ ಅರ್ಧ ಕತ್ಲೆ ಅರ್ಧ ಬೆಳಕಿದ್ದಾಗ ಕಾಣಲ್ಲ. ಸೊ ಇದೆ ಶಾಪು, ಹತ್ಸೋಣ ಮೇಲಕ್ಕೆ. ಸೊ ಇದು ಶಾಪ್ ಅವ್ರದ್ದು. ಸರ್ ನೋಡಿ, ಇದೇ ಬುಕ್ ಮಾಡಿರೋದು. ಸೊ ಫಿಕ್ಸ್ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಬರುತ್ತೆ. ಸೊ ವೈಟ್ ಎಲ್ಲೋ ಎರಡೂ ಬರುತ್ತೆ. ಎಲ್ಲೋ ಬರ್ತಾ ಇದೆ, ಇದು ವೈಟ್ ಬರ್ತಾ ಇದೆ. ಸರ್ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಹೇಳ್ಬೋದಾ? ಬ್ಯಾಂಗ್ಳೂರು JP ನಗರು. ಓಕೆ. ಇಲಿಯಾಸ್ ನಗರು. ಹಾಂ. JP ನಗರ್ ಪೋಸ್ಟ್ ಬ್ಯಾಂಗ್ಳೂರು 78 ಎಕ್ಸ್ ಸ್ಪೋರ್ಟ್ಸ್ ಬೈಕ್ ಅಕ್ಸೆಸರೀಸ್. ಸೊ ನಿಮ್ಮ ಲ್ಯಾಂಡ್ ಮಾರ್ಕ್ ಏನಾದ್ರು ಹೇಳ್ಬೇಕಂದ್ರೆ? ಪಕ್ಕದಲ್ಲಿ ATM ಇದೆ. ಹಾಂ. ಸ್ವಲ್ಪ ಮುಂದೆ ಹೋಗಿ ಭಾರತ್ ಪೆಟ್ರೋಲ್ ಬಂಕ್ ಇದೆ. ಓಕೆ. ಸ್ವಲ್ಪ ಮುಂದೆ ಬಂದರೆ ATM ಇದೆ, ICICI ATM. ಅದೇ ಬಿಲ್ಡಿಂಗ್ ಕಾರ್ನರ್. ಓಕೆ, ನಾನು ನಿಮ್ಮ ಅಡ್ರೆಸ್ ಲೊಕೇಶನ್ ಎಲ್ಲ ಹಾಕ್ತೀನಿ. ಯಾರು ಫಿಕ್ಸ್ ಮಾಡ್ಕೊಳ್ಳೋರು ಬಂದರೆ ಕಮ್ಮಿ ಮಾಡಿ ಹಾಕ್ಕೊಡಿ. ಥ್ಯಾಂಕ್ ಯು ಸರ್. ಯಾವ ಥರ ಬರುತ್ತೆ? ಬರುತ್ತೆ. ಹಾಂ, ಆ ಥರ ಫಿಕ್ಸ್ ಮಾಡ್ತೀರಾ? ಸರಿ ಸರ್, ಆಯಿತು. ನಮ್ಮದು ಎಕ್ಸ್ಪೀರಿಯನ್ಸ್ ತುಂಬ ಜಾಸ್ತಿ ಇದೆ ಸರ್. ನಿಮ್ದು ಎಕ್ಸ್ಪೀರಿಯನ್ಸ್ ತುಂಬ ಜಾಸ್ತಿ ಇದೆ. ಓಕೆ. 87 ಮಾಡ್ಕೊಂಡಿದ್ದೀನಿ ಕೆಲಸ. ಓಕೆ. ಸ್ವಿಚ್ ಇಲ್ಲಿ ಬರುತ್ತಲ್ಲ? ಓಕೆ. ಸೊ ಇಲ್ಲಿ ಸ್ಟಾರ್ಟ್ ಬಟನ್ ಇದೆ. ಸ್ಟಾರ್ಟ್ ಬಟನ್ ಪಕ್ಕನೇ ಫಿಕ್ಸ್ ಮಾಡ್ತಾ ಇದ್ದಾರೆ. ಗಾಡಿಗೆ ನೋಡಿ ಇವಾಗ ಕ್ಲ್ಯಾಂಪ್ ಬಂದು ಇಲ್ಲೊಂದು ಫಿಕ್ಸ್ ಮಾಡಿದ್ದಾರೆ. ಸೊ ಇನ್ನೊಂದು ಬಂದು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅದು ಗಾಡಿ ಫಿಟ್ಟಿಂಗ್ ಮಾಡೋದು ಸಪ್ರೇಟು. ಓಕೆ ಓಕೆ, ಇದು ಎಲ್ಲ ಬಾಕ್ಸಲ್ಲೇ ಬಂದಿರೋದು. ಹಾಂ, ಈ ಕ್ಲ್ಯಾಂಪ್ ಬಾಕ್ಸಲ್ಲೇ ಬರುತ್ತೆ. ಎಕ್ಸ್ಟ್ರಾ ಕ್ಲ್ಯಾಂಪ್ ನೀವು ಬೈ ಮಾಡಬೇಕಾಗುತ್ತೆ. ನಾವು ಬೇರೆ ಹಾಕ್ಸ್ತೀವಿ ಅಂದರೆ ಏನು ಹಾಕ್ಬೇಕಲ್ವಾ? ಎಕ್ಸ್ಟ್ರಾ ಹಾಕ್ಬೇಕು. ಅದು ಲೈಟ್ ಒಂದು ಮಾತ್ರ ಬಂದಿದೆ. ಹಾಂ, ಸ್ವಿಚ್ಚು ಕ್ಲ್ಯಾಂಪಿಂಗ್ ಎಲ್ಲ ಎಕ್ಸ್ಟ್ರಾ ಮಾಡಬೇಕು. ಸರ್ ನಿಮ್ಮ ಪ್ರಕಾರ ಫಾಗ್ ಲೈಟ್ಸ್ ಎಲ್ಲ ಏನಕ್ಕೆ ಹಾಕ್ಸ್ಬೇಕು ಅಂತ ಹೇಳ್ತೀರಾ? ಸರ್ ಇದು ಹಿಂಗೆ ಈ ಟ್ರಾಫಿಕಲ್ಲಿ ಒಂದು ಕಡೆ ಹೋಗ್ತಾರೆ, ಲೈಟ್ಗಳು ಇರಲ್ಲ. ಹಾಂ, ಕತ್ಲಲ್ಲಿ ಅದಕ್ಕೋಸ್ಕರ ಲೈಟ್ಗಳು ಹಾಕ್ತಾರೆ. ಸೊ ಮೇಜರ್ ಬಂದು ವಿಷನ್ಗೋಸ್ಕರನೇ ಹಾಕೋದು, ಚೆನ್ನಾಗಿ ಕಾಣಲಿ ಅಂತ. ನೋಡಿ ಸ್ವಲ್ಪ ದೂರ ಹೋಗಿ ಸ್ವಲ್ಪ ಲೈಟ್ಗಳು ಇಲ್ಲ. ಹಾಂ. ಇದು ರೋಡ್ದು ಹಾಂ, ಯಾವ ಒಂದು ಸತಿ ರೆಗ್ಯುಲರ್ ಆಗಿರಲ್ಲ, ಒಂದು ಸತಿ ಹಾಂ ಆಫ್ ಆಗಿರುತ್ತೆ, ಲೈಟ್ ಇರಲ್ಲ. ಓಕೆ. ಅಂಥ ಟೈಮಲ್ಲಿ ಯೂಸ್ ಮಾಡಬೇಕಾಗಿರುತ್ತೆ. ಅದು ಮೇನ್ ಏನಿದೆ ಅಂದರೆ ಎಲ್ಲಿ ಬೇಕಂದ್ರೆ ಯೂಸ್ ಮಾಡಬೇಕು, ಎಲ್ಲ ಕಡೆ ಯೂಸ್ ಮಾಡೋಕ್ಕಾಗಲ್ಲ. ಓಕೆ. ಸಿಟಿಯೆಲ್ಲ ಯೂಸ್ ಮಾಡೋಂಗಿಲ್ಲ. ನಾವೆಲ್ಲರೂ ಈಗ ಟ್ರಿಪ್ ಹೋದಾಗ, ಫಾರೆಸ್ಟ್ ಕಡೆ ಎಲ್ಲ ಹೋದಾಗ ಅಲ್ಲೆಲ್ಲ ಲೈಟ್ ಕಂಬಗಳಿರಲ್ಲ. ಸೊ ನೀವು ಆಚೆ ಹೋದಾಗ ಅಲ್ಲೆಲ್ಲ ಯೂಸ್ ಮಾಡಬೇಕು. ಸಿಟಿಲಿ ಯಾರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅವಶ್ಯಕತೆ ಇದ್ದಾಗ ಮಾತ್ರ ಲೈಟ್ಸ್ ಯೂಸ್ ಮಾಡಿ. ಮುಂದೆ ಬರೋಕ್ಕೆ ತೊಂದರೆ ಆಗುತ್ತಲ್ವಾ? ತೊಂದರೆ ಆಗುತ್ತೆ. ಫ್ರೆಂಡಲ್ಲಿ ನಿಮ್ಗೆ ಬರ್ತಾರೋ ಅವ್ರಿಗೆ ಗೊತ್ತಾಗಕ್ಕಿಲ್ಲ, ಸಡನ್ನಾಗಿ ಕಣ್ಣು ಹೊಡಿತಾರೆ ಲೈಟು. ಹಾಂ, ಅಂಥ ಟೈಮಲ್ಲಿ ಇದಾಗುತ್ತೆ. ಬೇಕಾಗೋದು ಯೂಸ್ ಮಾಡಬೇಕು.
ಆ್ಯಕ್ಚುಲ್ ಆಗಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಫಾಗ್ಲೈಟ್ ಹಾಕಂಗೆ ಇಲ್ಲ ಬೈಕ್ ಕೊಟ್ಟು. ಇಲ್ಲ ಹಾಂ ಏನು ಇದು ಕಾಡ್ ಥರ ಇರ್ತದೆ ಅಂಥ ಜಾಗದಲ್ಲಿ ಹೋಗ್ತೀರಾ ಹಾಂ ಅಂಥ ಟೈಮಲ್ಲಿ ಬೇಕು. ಈ ಸಿಟಿಯಲ್ಲಿ ಇದೆ ಪರವಾಗಿಲ್ಲ, ಲೈಟ್ಗಳು ಇದೆ. ಇವಾಗ ಥರ ಇಲ್ಲ ಇವಾಗ. ಹಾಂ ಚೆನ್ನಾಗಿದ್ದಿದೆ ಇವಾಗ. ಈಗ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಸಿಟಿಗಳೆಲ್ಲ ಲೈಟ್ಸ್ ಇದೆ. ನಾವು ಔಟ್ಸ್ಕರ್ಟ್ ಹೋದಾಗ ಯೂಸ್ ಮಾಡ್ಕೋಬೇಕು. ಮಾಡ್ಕೋಬೋದು. ಒಂದು ಫಿಕ್ಸ್ ಆಗಿದೆ. ಮಾಡಬಾರ್ದು, ಯಾವ ವೈರಿಗೂ ಕಟ್ ಮಾಡಬಾರ್ದಾ? ಅವ್ರು ಕೊಟ್ಟಿರೋ ಕಂಪ್ನಿ ವೈರ್ ಕಟ್ ಮಾಡಬಾರ್ದು. ಕಟ್ ಮಾಡಬಾರ್ದು. ಹಾಂ ಕಂಪ್ನಿಯವರು ಕಟ್ ಮಾಡಿದ್ರೆ ಕಂಪ್ನಿಯವರು ವ್ಯಾರಂಟಿ ಕೊಡಲ್ಲ. ಹೌದು. ಇನ್ನವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನಿಮಗೆ ವಾರಂಟಿ ಕ್ಲೈಮ್ ಆಗಬೇಕು ಅಂತಂದರೆ ಕಂಪ್ನಿಯವ್ರು ಕೊಟ್ಟಿರೋ ವೈರ್ಗಳನ್ನ ನಾವು ಕಟ್ ಮಾಡಬಾರ್ದು. ಸೊ ನಾವೇನಾದ್ರು ಆಲ್ಟ್ರೇಷನ್ ಮಾಡ್ತೀವಿ ಅಂದರೆ ನಾವು ಎಕ್ಸ್ಟ್ರಾ ಏನು ವೈರ್ ಹಾಕ್ತೀವೋ ಆ ವೈರ್ನೇ ಕಟ್ ಮಾಡಬೇಕು, ಕಂಪ್ನಿ ವೈರ್ಸ್ನ ಕಟ್ ಮಾಡಬಾರ್ದು. ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಇವ್ರಿಗೆ. ಎಲ್ಲ ಸೆಕೆಂಡ್ಸಲ್ಲೆಲ್ಲ ಬಿಡಿಸ್ತಾ ಇದ್ದಾರೆ. ಸೊ ಒಂದು ಏನು ಅಡ್ವೈಸ್ ನನ್ನ ಕಡೆಯಿಂದ ಅಂದರೆ, ನೀವು ಎಕ್ಸ್ಪೀರಿಯೆನ್ಸ್ ಇರೋರ ಹತ್ರ ಬಂದರೆ ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ನೀವು ಹೊಸಬ್ರ ಹತ್ರ ಹೋದಾಗ ಅವ್ರಿಗೆ ಗೊತ್ತಾಗಲ್ಲ, ಹೆಂಗಂಗೋ ಬಿಚ್ಚಕ್ಕೆ ಹೋಗ್ತಾರೆ, ಗಾಡಿ ಹಾಳಾಗುತ್ತೆ ಸುಮ್ಮನೆ. ಗೊತ್ತಿರೋದು ಮಾಡೋದು ಏನಿಲ್ಲ. ಆ ವೈರ್ ಕಟ್ ಮಾಡಬೇಕು, ಈ ವೈರ್ ಕಟ್ ಮಾಡಬೇಕು ಅಂತ ಅಲ್ಲಿ ಚೇಂಜ್ ಮಾಡಬೇಕು, ಇಲ್ಲಿ ಚೇಂಜ್ ಮಾಡಬೇಕಂದ್ರೆ ಗಾಡಿ ವೈರಿಂಗ್ ಹಾಳಾಗುತ್ತೆ. ಹೌದು. ಮೇನ್ ಯಾಕೆ ಕೊಟ್ಟೋಣ ಬ್ಲಾಕ್ ಕೊಟ್ಟೋಣ. ಹಾಂ ಮೇನು ಬ್ಲಾಕ್ ಹಾಂ ಮೇನ್ ಬರಬೇಕಾದ್ರೆ ರೆಡ್ಡು, ಅದ್ರಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಓಕೆ ಓಕೆನಾ? ಈಗ ಬರ್ತಿದೆ ಅಲ್ಲ. ಈಗ ಬರುತ್ತೆ. ಒಂದು ಅಬ್ಸರ್ವ್ ಮಾಡಿದ್ದು ಏನಂತಂದರೆ, ಕೆಲಸ ಅರ್ಧ ಇದ್ದಾಗಲೇ ಚೆಕ್ ಮಾಡ್ಕೋಬೇಕು. ಲೈಟ್ ಫಿಕ್ಸ್ ಮಾಡಿದ್ದಾರೆ ನೋಡ್ಬೋದು ನೀವು. ಸೊ ಇಲ್ಲೊಂದು ಫಿಕ್ಸ್ ಮಾಡಿದ್ದಾರೆ, ಇಲ್ಲೊಂದು ಫಿಕ್ಸ್ ಮಾಡಿದ್ದಾರೆ. ಸೊ ಸ್ಟಾರ್ಟ್ ಮಾಡಿ ತೋರಿಸ್ತೀರಾ? ಸೊ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತಾರೆ ಇವಾಗ. ಸೊ ಇದು ನಾರ್ಮಲ್ ಕಂಪ್ನಿಯವ್ರೆ ಕೊಟ್ಟಿರೋದು. ಸೊ ನೋಡಿ ಈ ಥರ ಕಾಣ್ತಾ ಇದೆ. ಸರ್ ಎಲ್ಲ ಲೈಟ್ ಹಾಕಿ ಸರ್. ಈ ಥರ ಕಾಣ್ತಾ ಇದೆ. ಸೊ ವಿಷನ್ ನಿಮ್ಗೆ ಕತ್ಲೆ ಇದ್ದಾಗ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಅಂತ. ಸರ್ ವೈಟ್ ಒಂದು ಚೇಂಜ್ ಮಾಡಿಬಿಡಿ ಸರ್, ವೈಟ್ ಹಾಕಿ. ಓಕೆ ರೈಟ್, ಓಕೆ ಸರ್. ಕಂಪ್ನಿಯವರು ಲೈಟ್ನ ಬೇಸಿಕ್ ಕೊಟ್ಟಿರ್ತಾರೆ. ಇವಾಗ ಲೈಟ್ ಆನ್ ಮಾಡಿದ್ದೀನಿ. ಇದು ಕಂಪ್ನಿಯವ್ರು ಕೊಡೋ ಲೈಟ್ ಆ್ಯಕ್ಚುಲಿ ಇದು. ಸೊ ಡಿಮೆಂಡ್ ಡಿಪ್, ಇದು ಡಿಮೆಂಡ್ ಡಿಪ್ ಮಾಡಿದ್ಮೇಲೆ ಇದು ಹೈ ಬೀಮು. ಈಗ ಡಿಮೆಂಡ್ ಡಿಪ್ ವರ್ಕ್ ಆಗೋಲ್ಲ ಆ್ಯಕ್ಚುಲಿ. ಲೋ ಬೀಮಲ್ಲಿ ಡಿಮೆಂಡ್ ಡಿಪ್ ಮಾಡ್ಬೋದು, ಹೈ ಬೀಮಲ್ಲಿ ಮಾಡೋಕ್ಕಾಗಲ್ಲ. ಸೊ ಫಾಗ್ಲೈಟ್ ಆನ್ ಮಾಡೋಣ ಇವಾಗ. ಸೊ ಇದು ಬಂದು ಎಲ್ಲೋ ಲೈಟು ನೋಡಿ, ಡಿಮೆಂಡ್ ಡಿಪ್ ಕಾಣ್ತಾ ಇದೆ. ಎಲ್ಲೋ ಲೈಟ್ ಹಾಕೊಂಡು ಮಾಡಿದ್ದೀನಿ. ಇದು ಬಂದು ಲೋ ಬೀಮ್ ಅನಿಸುತ್ತೆ ನನ್ನ ಪ್ರಕಾರ. ಇದು ಬಂದು ಹೈ ಬೀಮು. ತೊಂದರೆ ಇಲ್ಲ, ಸಾಕು, ಇಷ್ಟಿದ್ರೆ ಸಾಕು, ಬೇಜಾರಾಯ್ತು. ಎಲ್ಲೋ ಲೈಟ್ ಸೂಪರಾಗಿ ಬರ್ತಾಯಿದೆ ಮಾತ್ರ. ಸೊ ವೈಟು ಅಷ್ಟೇ, ತುಂಬ ವೈಡ್ ಇದೆ, ಚೆನ್ನಾಗಿ ಬರ್ತಾಯಿದೆ. ಸಾಕು, ಇಷ್ಟು ಲೈಟ್ ಇದ್ದರೆ ಆರಾಮಾಗಿ ನಾವು ಟ್ರಾವೆಲ್ ಮಾಡ್ಬೋದು, ಏನೂ ತೊಂದರೆ ಆಗೋಲ್ಲ. ಸರ್ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಬರುತ್ತೆ, ದರ್ಶನ್ ಆಚಾರ್ ಅಂತ. ಸೊ ಇದು ನನ್ನ ಪೇಜು, ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ನಾನು ವಿಡಿಯೋ ಹಾಕ್ತೀನಿ ನಿಮಗೆ. ಸೊ ನೀವು ನೋಡ್ಬೋದು. ಹಾಂ, ದರ್ಶನ್ ಆಚಾರ್ ಅಂತ.